Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಇನ್ನು ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ಈಗ ಡಿಸಿಎಂ ವಿಚಾರ ಸಾಕಷ್ಟು ಚರ್ಚೆಗೆ ಮತ್ತೆ ಈಗ ಕಾರಣವಾಗ್ತಾ ಇದೆ. ಈ ಕಡೆ ಸಿಎಂ ಡಿಸಿಎಂ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೂಕ್ತ ಸಮಯದಲ್ಲಿ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ರಾಹುಲ್ ಹೇಳಿದ್ದಾರೆ. ಬಹಿರಂಗ ಚರ್ಚೆ ತಡೆಯೋದಕ್ಕೆ ಸಿಎಂಗೆ ರಾಹುಲ್ ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸಚಿವರಿಗೆ ಸೂಚನೆ ನೀಡಿರುವಂತಹ ರಾಹುಲ್ ಗಾಂಧಿ ಸರಿಯಾದ ಸಮಯಕ್ಕೆ ನಾವು ನಿರ್ಧಾರಗಳನ್ನು ಕೈಗೊಳ್ತೀವಿ, ದಯವಿಟ್ಟು ಬಹಿರಂಗ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿ ನಮ್ಮ ನಾಯಕರುಗಳಿಗೆ ಸಚಿವರುಗಳಿಗೆ ಸ್ವಲ್ಪ ತಿಳಿಸಿ ನೀವು ಅಂತ ಹೇಳಿದ್ದಾರೆ. ಬಹಿರಂಗ ಚರ್ಚೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಈಗಷ್ಟೇ ಲೋಕಸಭಾ ಚುನಾವಣೆಯಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ INDIA ಮೈತ್ರಿಕೂಟ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ ಕೂಡ ಕಳೆದ ಬಾರಿ ಹೋಲಿಸಿದ್ರೆ ಒಂದೊಳ್ಳೆ ವೈಬ್ ಇದೆ. ಆ ಕಾರಣಕ್ಕೆ ಅದನ್ನು ಹಾಳು ಮಾಡೋದು ಬೇಡ. ಜೊತೆಗೆ ರಾಜ್ಯದಲ್ಲೂ ಕೂಡ ಜನ ಒಂದು ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಪಕ್ಷಕ್ಕೆ ಮುಜುಗರ ಉಂಟಾಗುವಂಥ ಕೆಲಸ ಆಗಬಾರ್ದು, ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಜಗಜ್ಜಾಗಿರ ಆಗೋ ಹಾಗೆ ನೋಡ್ಕೊಳ್ಳಿ ಅಂತ ಈಗ. ಸೊ ರಾಹುಲ್ ಗಾಂಧಿ ಅವ್ರನ್ನ ನಿನ್ನೆ ಭೇಟಿಯಾದರು, ಅಭಿನಂದನೆ ಸಲ್ಲಿಸುವಂಥದ್ದು ಕೂಡ ಆಯಿತು. ಸೊ ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಸೂಚನೆ ನೀಡಲಾಗಿದೆ. ಭಾಳ ಮುಖ್ಯವಾಗಿ ಈ ಬಹಿರಂಗ ಹೇಳಿಕೆಗಳು, ಒಂದು ಕಡೆ DK ಶಿವಕುಮಾರ್ ಎಲ್ಲರೂ ಕೂಡ ಕೈ ಕಟ್ ಬಾಯಿ ಮುಚ್ಚಂತ ಇರಬೇಕು ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ರಾಜಣ್ಣ ನಾವು ಯಾಕೆ ಸುಮ್ಮನೆ ಇರಬೇಕು, ಮೊದಲು ಎಲ್ರಿಗೂ ಹೇಳಿ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು DKಶಿ CM ಆಗಬೇಕು ಅನ್ನೋ ಚಂದ್ರಶೇಖರ ಶ್ರೀಗಳ ಹೇಳಿಕೆ ವಿಚಾರ, ಹೇಳಿಕೆ ಹಿಂದೆ ಯಾರ ಒತ್ತಡವೂ ಕೂಡ ಇಲ್ಲ. ಯಾಕಂದ್ರೆ ಇಂಥ ಹೇಳಿಕೆಗಳನ್ನ ಮಠಾಧೀಶಗಳು ಕೊಟ್ಟಾಗ ಯಾರೋ ಹೇಳಿಸಿ ಮಾಡಿಸಿರ್ತಾರೆ, ವೇದಿಕೆಯಲ್ಲೊಂದು ನಮ್ದೊಂದು ಇರಲಿ ಹೇಳಿಕೆ ಅಂತ. ಆದರೆ ಇದಿಲ್ಲ, ಆ ಥರ ಆಗಿಲ್ಲ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದಿಂದ ಸ್ಪಷ್ಟೀಕರಣ, ಇದು ಯಾರು ಹೇಳ್ಕೊಟ್ಟು ಮಾಡಿರುವಂಥದ್ದಲ್ಲ ಅಂತ ಮಾಧ್ಯಮ ಪ್ರಕಟಣೆ ಮೂಲಕ ಮಠದಿಂದ ಸ್ಪಷ್ಟನೆ. 2023ರಲ್ಲಿ ಸರ್ಕಾರ ರಚನೆ ವೇಳೆ ಸಿದ್ದರಾಮಯ್ಯ ಬಳಿಕ DKಶಿಗೆ CM ಸ್ಥಾನ ನೀಡಬೇಕು ಅನ್ನೋ ಚರ್ಚೆ ಆಗಿದೆ. ಈ ಪೂರ್ವ ನಿಯೋಜನೆ ವಿಚಾರ ಮಾಧ್ಯಮಗಳಲ್ಲಿ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 135 ಸ್ಥಾನ ಸಿಕ್ಕಾಗ ಯಶಸ್ಸಿಗೆ ಸಿದ್ದರಾಮಯ್ಯನವರಷ್ಟೇ DKಶಿ ಅವರ ಪಾಲು ಕೂಡ ಇದೆ. ಕಾಂಗ್ರೆಸ್ ಸಂಕಷ್ಟಕ್ಕೆ ಸಿಲುಕಿದಾಗ DKಶಿ ಟ್ರಬಲ್ ಶೂಟರ್, ಪಕ್ಷಕ್ಕೆ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ. ಆಡಳಿತದಲ್ಲಿ ಅನುಭವ ಇರೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ಆಶಯದಲ್ಲಿ ಹೇಳಿರೋದು ಅಂತ ಇದು ಅವ್ರು ಕೊಟ್ಟಿರುವಂಥ ಸ್ಪಷ್ಟೀಕರಣ. ಆದರೆ ಫಸ್ಟ್ ಆಫ್ ಆಲ್ ಮಠಾಧೀಶರುಗಳು ಯಾಕೆ ರಾಜಕೀಯದ ಬಗ್ಗೆ ಕಮೆಂಟ್ ಹೊಡಿತಾರೆ, ಮಾತನಾಡ್ತಾರೆ ಅನ್ನೋದು ಈಗ ಜನ ಕೇಳ್ತಿರುವಂಥ ಪ್ರಶ್ನೆ. ಸೊ ಮಾಧ್ಯಮ ಪ್ರಕಟಣೆ ಮೂಲಕ ಈಗ ಮಠದಿಂದ ಸ್ಪಷ್ಟನೆ, ಮಾಧ್ಯಮ ಪ್ರಕಟಣೆ ಮೂಲಕ 2023ರಲ್ಲಿ ಸರ್ಕಾರ ರಚನೆ ಆಗಿತ್ತು. ಸೊ ಸಿದ್ದರಾಮಯ್ಯವರ ಬಳಿಕ ಸೊ DKಶಿಗೆ CM ಸ್ಥಾನ ನೀಡಬೇಕು ಅನ್ನೋ ಚರ್ಚೆ ಆಗಿದೆ. ಸೊ ಈ ಉದ್ದೇಶದಿಂದ ಬಂದರೆ ಒಳ್ಳೆಯದಾಗುತ್ತೆ ಅನ್ನೋದು. ಸೊ ಇದು ಲೋಕ ಕಲ್ಯಾಣ, ಸರ್ವ ಎಲ್ಲರೂ ಕೂಡ ಸಮಾನರಾಗಿರಬೇಕು ಅನ್ನೋ ಮಾತನಾಡುವಂಥ ಮಠಾಧೀಶರು ರಾಜಕಾರಣದ ಬಗ್ಗೆ ಮಾತನಾಡ್ತಿರೋದು ಈಗ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಸೊ ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಚರ್ಚೆ ವಿಚಾರ, BK ಹರಿಪ್ರಸಾದ್ ಪರವಾಗಿ ಸ್ವಾಮೀಜಿ ಬ್ಯಾಟಿಂಗ್. ಹರಿಪ್ರಸಾದ್ CM ಹುದ್ದೆಗೆ ಅರ್ಹ ವ್ಯಕ್ತಿ ಅಂತ ಮತ್ತೊಬ್ಬರು ಮಠಾಧೀಶರು ಹೇಳಿದ್ದಾರೆ. ಈಗ ಈಡಿಗ ಸಮುದಾಯದ ಮುಖಂಡ ಹರಿಪ್ರಸಾದ್ ಅರ್ಹ ವ್ಯಕ್ತಿ. ಹಾವೇರಿಯಲ್ಲಿ ಪ್ರಣವಾನಂದ ಸ್ವಾಮೀಜಿಗಳು ನೊಂದು ಹೊಂದಿರಲಿ ಅಂತ ಹೇಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಪೀಠದ ಪ್ರಣವಾನಂದ ಶ್ರೀಗಳು BK ಹರಿಪ್ರಸಾದ್ CM ಆಗೋದಕ್ಕೆ ಅರ್ಹ ವ್ಯಕ್ತಿ, ಬದಲಾವಣೆ ಆದರೆ ಒಳ್ಳೆಯದು, ಅವರಿಗೆ ಅವಕಾಶ ಸಿಕ್ಕರೆ ಒಳ್ಳೆಯದು. ಹರಿಪ್ರಸಾದ್ 19 ವರ್ಷ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, 49 ವರ್ಷ ಪಕ್ಷನಿಷ್ಠ ಕಾರ್ಯಕರ್ತನಾಗಿ ದುಡಿದಿದ್ದಾರೆ. ಉಪಮುಖ್ಯಮಂತ್ರಿಗಳದು ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೂಗಿಗೆ ಬದಲಾವಣೆ ಮತ್ತು ನಮ್ಮವ್ರನ್ನ ಮಾಡಬೇಕು ಅಂತ ಕೂಗನ್ನೇ ಎದ್ದಿದೆ. ಅದಕ್ಕೆ ನಾನು ನಮ್ಮ ಸಮುದಾಯದಿಂದ ಧೀಮಂತ ನಾಯಕರಾದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೂ ಪರಿಗಣಿಸಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಅಭಿಪ್ರಾಯ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಯೋಗ್ಯದಿರತಕ್ಕಂಥ ವ್ಯಕ್ತಿ. ಈ ರಾಜ್ಯ ಸರ್ಕಾರ ಬರುವ ಸಮಯದಲ್ಲಿ ಅವರು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಅಲಂಕರಿಸಿದರು. ವಿರೋಧ ಪಕ್ಷದ ನಾಯಕರೇ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಅವತ್ತು
ಹಿಂದುಳಿದ ನಾಯಕ ಒಬ್ಬರು ಮುಖ್ಯಮಂತ್ರಿ ಆಗದಿರೋದು ನಾವೇನು ಧ್ವನಿ ಎತ್ತಲಿಲ್ಲ. ಆಗ ಈಗ ಅವಕಾಶ ಇದ್ದರೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಮೊದಲನೇದು. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಗೆ ಏನಾದರೂ ಅವಕಾಶ ಇಲ್ಲಾಂದರೆ ಉಪಮುಖ್ಯಮಂತ್ರಿ ಸ್ಥಾನ ಆದರೂ ಕೂಡ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯಕ್ಕೆ ನೀಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಹಿಂದುಳಿದ ವರ್ಗದ ಎಲ್ಲರಿಗೂ ಅವಕಾಶವನ್ನು ಸಿಗಬೇಕು, ಬರೀ ಒಬ್ಬರಿಗೆ ಅಲ್ಲ, ಹಿಂದುಳಿದ ವರ್ಗದ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಮುಂದೆ ಈ ರೀತಿಯಲ್ಲಿ ಸಮಾಜದ ಶಾಸಕರುಗಳ ಸಭೆಯನ್ನೇ ಕರಿತೇವೆ. 6 ಜನ ಶಾಸಕರಿದ್ದಾರೆ. ಎಲ್ಲ ಬೆಳವಣಿಗೆ ಬಗ್ಗೆ ಪ್ರಸನ್ನ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಈಗ ಆಕ್ಟಿವ್ ರಾಜಕಾರಣಿಗಳಿಗಿಂತ ಒಂದಷ್ಟು ಸ್ವಾಮೀಜಿಗಳಿಗೆ ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕಂಡು ಬರ್ತಾ ಇದೆ. ಅದನ್ನು ನಾವು ಬಹಿರಂಗ ವೇದಿಕೆಯಲ್ಲಿ ಕಾಣ್ತಾ ಇದ್ದೀವಿ. ಈಗ ಒಬ್ಬರೇ ಶುರುವಾಯಿತು. ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ, ಈಗ ಇನ್ನೊಂದು ಕಡೆ ಪ್ರಣವಾನಂದ ಅವರು ಬಿ ಕೆ ಹರಿಪ್ರಸಾದ್ ಆಗಬೇಕು ಅಂತ. ಸೊ ಏನಾಗ್ತಿದೆ ಅಂತ ಸದ್ಯಕ್ಕೆ ಇದೆಲ್ಲ ಹೇಳಿ ಮಾಡಿಸ್ತಿರೋದು ಅಂತ ಕೂಡ ಸಿದ್ದರಾಮಯ್ಯನವರಲ್ಲಿ ಮಾತನಾಡುವಂಥದ್ದು ಕಂಡು ಬಂದಿತ್ತು. ಅವಿನಾಶ್, ಕಳೆದ 1-2 ವಾರಗಳ ಬೆಳವಣಿಗೆಗಳನ್ನ ನೋಡಿದ್ರೆ ಮಠಾಧೀಶರು ಎಲ್ಲೋ ಒಂದು ಕಡೆ ಸರ್ಕಾರವನ್ನ ಮತ್ತು ಪಕ್ಷಗಳನ್ನ ನಡೆಸ್ತಿದಾರ ಅನ್ನುವಂಥ ರೀತಿಯ ಅನುಮಾನಗಳು ಮೂಡ್ತಾ ಇದ್ದಾವೆ. ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಕೂಡ ಸರಿ ಇಲ್ಲ. ಲೋಕಸಭೆಗಿಂತ ಮುಂಚಿತವಾಗಿ ಹೆಚ್ಚುವರಿ DCM ಆಯ್ಕೆ ಮಾಡಬೇಕು ಅನ್ನುವಂಥ ಕೂಗು ಎದ್ದಾಗ ಅದಕ್ಕೊಂದು ಅರ್ಥ ಇತ್ತು ಮತ್ತು ಅದಕ್ಕೊಂದು ಸಮುದಾಯಗಳನ್ನ ಬೆಂಬಲ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕೂಗು ಸಮರ್ಥನೀಯ ಅನ್ನುವಂಥ ರೀತಿಯ ಧಾಟಿಯಲ್ಲಿ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಈಗ ಲೋಕಸಭೆಯ ಫಲಿತಾಂಶ ಬಂದ ಬಳಿಕವೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು, ಉಪಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು, ಹೆಚ್ಚುವರಿ ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಕೇವಲ ರಾಜಕಾರಣಿಗಳು ಆಡ್ತಾ ಇಲ್ಲ, ಮಠಾಧೀಶರು ಕೂಡ ಶುರು ಮಾಡಿದ್ದಾರೆ. ಯಾವಾಗ ಚಂದ್ರಶೇಖರ ಸ್ವಾಮೀಜಿಗಳು ಒಕ್ಕಲಿಗ ಮಹಾಸಂಸ್ಥಾನದ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಗಳು ಆ ಮಾತನ್ನ ಹೇಳಿದ್ರು, ಕಾಂಗ್ರೆಸ್ನ ಒಳಪಾಳಯದಲ್ಲೇ ಒಂದಷ್ಟು ಬೇಗುದಿ ಶುರುವಾಗಿದೆ. ಸ್ವಾಮೀಜಿಗಳ ಮಾತಿಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ನೇರವಾಗಿ KN ರಾಜಣ್ಣ ಅವರೇ ಈ ರೀತಿಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ರಾಜಣ್ಣ ಅವರ ಬಾಯಿಗೆ ಬೀಗ ಹಾಕೊಳ್ಬೇಕು ಅನ್ನುವಂಥ ಕಟುವಾದ ಎಚ್ಚರಿಕೆಯನ್ನ ಸ್ವತಃ KPC ಅಧ್ಯಕ್ಷ DK ಶಿವಕುಮಾರ್ ಅವರು ನೀಡಿದ್ರು. ಇದಾದ ಬಳಿಕವೂ ಕೂಡ ಮಾತುಗಳು ಒಂದಿಂದ ಒಂದು ಕಡೆ ಶುರುವಾದಂಥದ್ದು ಅಲ್ಲಿಗೆ ನಿಲ್ತಾ ಇಲ್ಲ. ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಕೂಡ ಈಗ ದನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಅಸಹಜವಾದಂತಹ ಮತ್ತು ಅನಗತ್ಯವಾದಂತಹ ಗೊಂದಲಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. BK ಹರಿಪ್ರಸಾದ್ ಅವರು ಹಿಂದುಳಿದ ವರ್ಗದ ನಾಯಕ, ಅವ್ರನ್ನ ಇದೀಗ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಮಾಡಿ ಅನ್ನುವಂತ ಮಾತನ್ನ ಇದೀಗ ಪ್ರಣವಾನಂದ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಯಾವ ತೀರ ಇದೆ ಅಂತಂದ್ರೆ, ಸುಲಲಿತವಾಗಿ ಮತ್ತು ಸರಾಗವಾಗಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಪಕ್ಷದಲ್ಲಿ, ಸರ್ಕಾರದಲ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಗೊಂದಲದ ಅಲೆಯೇ ಕ್ರಿಯೇಟ್ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಇದನ್ನ ಯಾವ ರೀತಿಯ ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಬಗೆಹರಿಸ್ತಾರೆ ಮತ್ತು ಗೊಂದಲಗಳನ್ನ ತಿಳಿಗೊಳಿಸ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅವಿನಾಶ, ಧನ್ಯವಾದ ಪ್ರಸನ್ನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.